ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ ಅಮೃತಂ ಮರ್ತ್ಯಂಚ ಹಿರಣ್ಯೇನ ಸವಿತಾ ರಥೇನಾದೇವೋ ಯಾನಿ ಭುವನಾವಿ ಪಶ್ಯನ್. ಸೂರ್ಯ ಆದಿತ್ಯ ಪುಣ್ಯವರ್ಚಸಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಸುವರ್ಣವಾಹಿನಿಯ ಸಮಸ್ತ ಕನ್ನಡ ವೀಕ್ಷಕರಿಗೆ, ಎಲ್ಲ ಕನ್ನಡ ಬಂಧುಗಳಿಗೆ ಹೊಸ ವರ್ಷದ ಶುಭಾಶಯಗಳು. ನಮಗೆ ಹೊಸ ವರ್ಷದ ಸಂಕ್ರಾಂತಿಯೇ ಶುರುವಾಗುವುದು. ಶಾಸ್ತ್ರ ಪ್ರಕಾರ ಸಂಕ್ರಾಂತಿಯ ಶುಭಾಶಯಗಳು. ಸಂಕ್ರಾಂತಿಯ ಒಂದು ಪರ್ವವು ಚೈತನ್ಯಕರವಾಗಿರ್ತಕ್ಕಂತಹ ಪರ್ವ ಅಂತಂತಾನೆ ಪ್ರತಿ ತಿಂಗಳೂ ಸಂಕ್ರಾಂತಿಗಳಾಗ್ತದೆ. ಆದರೆ ಮಕರ ಸಂಕ್ರಾಂತಿ ಅಂತಕ್ಕಂಥದ್ದು ವಸ್ತುತಃ ನಮಗೆಲ್ಲರಿಗೂ ಹೊಸ ವರ್ಷದ ಮೊದಲನೆಯ ಆರಂಭ ಕಾಲ. ಹಾಗಾಗಿ ಎಲ್ಲರಿಗೂ ಶುಭಾಶಯಗಳು. ಆರೋಗ್ಯವನ್ನು, ಉತ್ತಮ ಚಿಂತನೆಗಳನ್ನು, ಶಾಂತಿ ಸಮಾಧಾನಗಳನ್ನು ಈ ಮಕರ ಸಂಕ್ರಾಂತಿಯು ಜನತೆಗೆ ತರಲಿ ನಿಮಗೆಲ್ಲ ಅಂತಂತ ಆಶಯ ಮಾಡ್ತಾ, ಈ ಜನವರಿ 14ನೇ ತಾರೀಕು ಈ ಮಕರ ರಾಶಿಗೆ ಸೂರ್ಯನ ಸಂಕ್ರಮಣ ಆಗುವುದೇನಿದೆ ಅದರ ವಿಶೇಷವನ್ನು, ಸಂಕ್ರಾಂತಿ ಪುರುಷನ ವಿಶೇಷವನ್ನು ಶಾಸ್ತ್ರಕಾರರು ಏನು ಹೇಳಿದ್ದಾರೆ ಅನ್ನೋದನ್ನು ಗಮನಿಸ್ತಾ, ಆಮೇಲೆ ಈ ಸಂಕ್ರಾಂತಿಯ ಫಲವನ್ನು ಮತ್ತು ರಾಶಿ ಫಲವನ್ನು ಒಂದೊಂದೇ ಹೇಳ್ತಾ ಹೋಗ್ತೇನೆ. ಸಾವಧಾನದಿಂದ ಕೇಳುವವರಾಗಲಿ. ಮಕರ ಸಂಕ್ರಾಂತಿ ಜನವರಿ 14ನೇ ತಾರೀಕು ಸೂರ್ಯ ಭಗವಾನನು ಉತ್ತರಾಯಣ ಆರಂಭ ಕಾಲವಾಗಿ ಪುಣ್ಯಕಾಲ ಅಂತಂತ ಬೆಳಗ್ಗೆ 9ರಿಂದ ಸಂಜೆವರೆಗೂ ಆಲ್ಮೋಸ್ಟ್ 5:30, 5:45ವರೆಗೂ ಉತ್ತರಾಯಣ ಪುಣ್ಯಕಾಲ ಅಥವಾ ಪರ್ವಕಾಲ ಅಂತಂತ ಅದು ವಿಶೇಷವಾಗಿರ್ತದೆ. ಮಹಾಪುಣ್ಯಕಾಲ ಅಂತ ಇರುತ್ತೆ. ಅದು ಸುಮಾರು ಬೆಳಗ್ಗೆ 14ನೇ ತಾರೀಕು 9 ಗಂಟೆಯಿಂದ 10:40ವರೆಗೂ 10:45ವರೆಗೂ ಒಂದು ಮುಹೂರ್ತದ ಕಾಲ ಇರ್ತದೆ. ಆ ಮಹಾಪುಣ್ಯಕಾಲದಲ್ಲೇ ಸ್ನಾನಗಳನ್ನು, ತರ್ಪಣಗಳನ್ನು ಮಾಡಬೇಕು ಅಂತಂತ ಶಾಸ್ತ್ರವಿಧಿ ಇರೋದು. ಸ್ನಾನ, ತರ್ಪಣ, ದಾನ ವಿಧಿಗಳು ಇದೆಲ್ಲ ಆ ದಿನ ಪೂರ್ತಿ ಮಾಡಬಹುದು. ಆದರೆ ಆ ಪರ್ಟಿಕ್ಯುಲರ್ 9ರಿಂದ 10:30, 10:45ವರೆಗೂ ಮಾಡ್ತಕ್ಕಂಥದ್ದು ಮಹಾಪುಣ್ಯಕಾಲ ಮತ್ತು ಮಹಾಪುಣ್ಯಕರ ಅಂತಂತಾನೆ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಸಹಸ್ರ ದೇವಯಜ್ಞದ ಫಲ ಅಂತಂತ ಹೇಳಿದ್ದಾರೆ. ದೇವವರ್ಷ ಅಂತಂತಂದರೆ ನಮಗೆ ಲಕ್ಷಾಂತರ ವರ್ಷ ಆಗ್ತದೆ ಮನುಷ್ಯ ವರ್ಷಕ್ಕೆ. ದೇವವರ್ಷ ಸಹಸ್ರ ದೇವವರ್ಷಗಳಲ್ಲಿ ಯಜ್ಞಗಳನ್ನು ಮಾಡಿದಾಗ ಯಾವ ಸ್ವರ್ಗಾದಿ ಮಹಾಪುಣ್ಯಗಳು ಸಿಗ್ತದೋ, ಉತ್ತಮ ಲೋಕಗಳು ಪ್ರಾಪ್ತಿಯಾಗ್ತದೋ ಅಂತಹ ಪುಣ್ಯ ಭೂಮಿಯನ್ನು, ವಿಶೇಷವಾಗಿ ಪೌರಾತ್ಯರಾಗಿರ್ತಕ್ಕಂಥ ಈಸ್ಟರ್ನ್ ಹೆಮಿಸ್ಫಿಯರಲ್ಲಿ ಇರ್ತಕ್ಕಂತಹ ನಮಗೆ ಅಂತಹ ವಿಶೇಷವಾಗಿರ್ತಕ್ಕಂಥ ಕರ್ಮಭೂಮಿ, ಮತ್ಸ್ಯಾದಿ ಅನಂತ ಅವತಾರಗಳು ಭಗವಂತನು ಎತ್ತಿದ ಭೂಮಿ, ಗಂಗಾದಿ ಕಾವೇರಿ ತೀರ್ಥಗಳು, ಪರಮ ಪವಿತ್ರ ತೀರ್ಥಗಳು ಹುಟ್ಟತಕ್ಕಂತಹ ಪವಿತ್ರ ಭೂಮಿ. ಹಾಗಾಗಿ ಇದಕ್ಕೆ ಕರ್ಮಭೂಮಿ ಅಂತಂತ ಹೆಸರು. ಈ ಕರ್ಮಭೂಮಿಯಲ್ಲಿ ಆಚರಣೆ ಮಾಡಿದಂತಹ ಯಜ್ಞ ಫಲ ಆ 1:30-1:45 ಗಂಟೆಗಳ ಕಾಲ ಮಾಡ್ತಕ್ಕಂತಹ ಭಗವನ್ನಾಮ ಸ್ಮರಣೆ ಪೂರ್ವಕ ಸ್ನಾನ, ತರ್ಪಣ, ದಾನ ವಿಧಿಗಳನ್ನು ಮಾಡ್ತಕ್ಕಂಥದ್ದು. ಹಿತ್ತಾಳೆಯಲ್ಲಿ ಅಥವಾ ಬೆಳ್ಳಿ ಕೊಡಪಾನದಲ್ಲಿ ನೀರು ತುಂಬಿಕೊಂಡು ಅದಕ್ಕೆ ತುಳಸಿ ಅಕ್ಷತೆಯನ್ನು ಹಾಕಿ ನಾರಾಯಣ ಮಂತ್ರಗಳಿಂದ ಅದನ್ನು ಜಪ ಮಾಡಿ, ಪುರುಷ ಸೂಕ್ತದಿಂದ ಅದನ್ನು ಜಪ ಮಾಡಿ, ಅದನ್ನು ಗಂಗಾ ಕಾವೇರಿಯ ಸ್ಮರಣೆಯನ್ನು ಮಾಡಿಕೊಂಡು ನಾರಾಯಣ ನಾಮಸ್ಮರಣೆ ಮಾಡ್ತಾ ಪೂರ್ವಕ್ಕೆ ತಿರುಗಿ ಮನೆಯಲ್ಲೇ, ಮನೆಯ ಹೊರಗಡೆ ಅಥವಾ ಮೇಲ್ಗಡೆ ಮಹಡಿ ಮೇಲೆ ಎಲ್ಲಿ ಬಿಸಿಲು ಇರ್ತದೋ, ಎಲ್ಲಿ ಗಾಳಿ ಬೆಳಕಿರ್ತದೋ ಅಲ್ಲಿ ಕೂತ್ಕೊಂಡು ತಲೆ ಮೇಲೆ ಹಾಕ್ಕೊಳ್ತಕ್ಕಂಥದ್ದು ಕೂಡ ಅಷ್ಟೇ ಪುಣ್ಯಕರವಾಗಿರ್ತಕ್ಕಂಥದ್ದು. ನಾವು ನದಿ ಇಲ್ಲ ಅಥವಾ ನದಿ ಹತ್ತಿರ ಇಲ್ಲ, ಬಾವಿ ಇಲ್ಲ ಇತ್ಯಾದಿ ಅಂತಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ಇದನ್ನು ಹೇಳಿರೋದು. ಅದು ವಿಶೇಷವಾಗಿರ್ತಕ್ಕಂತಹ ದಿನ ಆದ್ದರಿಂದ ನದಿಯನ್ನು ಹುಡುಕೊಂಡು ಹೋಗ್ತಕ್ಕಂತಹ ಜನರು, ಆಸ್ತಿಕ ಜನರು ಬಹಳಷ್ಟು ಜನ ಇದ್ದಾರೆ. ಸಮುದ್ರ ತಟ, 3 ನದಿಗಳು ಅಥವಾ 2 ನದಿಗಳು ಸೇರ್ತಕ್ಕಂತಹ ಪ್ರಯಾಗ, ಅಂದರೆ ಪ್ರಯಾಗ ಅಂತಂತಂದರೆ ನದಿಗಳು ಸೇರ್ತಕ್ಕಂತಹ ಜಾಗ ಪ್ರಯಾಗ ಅಂತಂತ. ಅಂತಹ ಜಾಗಗಳು
ಮತ್ತು ಕಲ್ಯಾಣಿಗಳು ಅಂದರೆ ಶ್ರೀ ಕ್ಷೇತ್ರದಲ್ಲಿರ್ತಕ್ಕಂತಹ ಸರೋವರಗಳು, ಇಂಥ ಕಡೆಯೆಲ್ಲ ಬೇಕಾದಷ್ಟು ಜನರು ಸ್ನಾನಕ್ಕೋಸ್ಕರ ಸೇರ್ತಕ್ಕಂತಹ ಮಾಸವು ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು ನೋಡಬಹುದು. ಇದೇ ವಿಶೇಷದಲ್ಲೇ 12 ವರ್ಷಕ್ಕೆ ಒಮ್ಮೆ ಬರ್ತಕ್ಕಂತಹ ಮಹಾಕುಂಭಮೇಳ ಪ್ರಯಾಗದಲ್ಲಿ ಆಗ್ತಾ ಇದೆ. ಗಂಗಾ ಯಮುನಾ ಸರಸ್ವತಿ ತೀರದಲ್ಲಿ ಕೋಟ್ಯಾಂತರ ಜನರು ಸೇರ್ತಕ್ಕಂಥದ್ದನ್ನು ನಾವೆಲ್ಲರೂ ಸಾಕ್ಷಿಯಾಗಿ ನೋಡ್ತಾ ಇದ್ದೀವಿ. ಬಹಳ ವಿಜೃಂಭಣೆಯಿಂದ, ಬಹಳ ವಿಶೇಷದಿಂದ, ನ ಭೂತೋ ಯಾವತ್ತೂ ನಡೆದಿಲ್ಲ ಅಷ್ಟು ವೈಭವ ಮತ್ತು ಅಷ್ಟು ವ್ಯವಸ್ಥಿತವಾಗಿ ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಮಹಾಕುಂಭ ಅಂತಂತಂದರೆ 12 ವರ್ಷಗಳಿಗೆ ಬರ್ತಕ್ಕಂತಹ ಒಂದು ಕುಂಭ ಮೇಳ. ಅದನ್ನು ಯಾಕೆ ಕುಂಭಮೇಳ ಅಂತಂತ ಕರೀತಾರೆ ಅಂದರೆ, ಕುಂಭರಾಶಿಯಲ್ಲಿ ಗುರುವು ಸಂಚಾರ ಮಾಡ್ತಾ ಇರಬೇಕಾದ್ರೆ ಅಥವಾ ವೃಷಭ ರಾಶಿಯಲ್ಲಿ ಗುರುವು ಸಂಚಾರ ಮಾಡ್ತಾ ಇರಬೇಕಾದ್ರೆ 10ನೇ ಮನೆಯಲ್ಲಿ ಅಥವಾ 4ನೇ ಮನೆಯಲ್ಲಿ ರವಿ ಇರಬೇಕು. ಅದಾಗುವುದು 12 ವರ್ಷಕ್ಕೆ ಒಂದೇ ಸತಿ. ಹಾಗಾಗಿ ಅದಕ್ಕೆ 12 ವರ್ಷಕ್ಕೆ ಕುಂಭಮಾಸ ಅಥವಾ ಕುಂಭ ಮೇಳ ಅಂತಂತ ಮಾಡ್ತಾರೆ. ಈಗ ಮಕರ ಮಾಸದಿಂದ ಕುಂಭ ರಾಶಿಗೆ ಇನ್ನೂ 1 ತಿಂಗಳು ಹೋಗುವವರೆಗೂ ರವಿಯು ಗುರುವಿನಿಂದ 9ನೇ ಮನೆಯಲ್ಲಿ ಮತ್ತು 10ನೇ ಮನೆಯಲ್ಲಿ ವೃಷಭ ರಾಶಿಗೆ ಇರೋದರಿಂದ ಇದು ಮಹಾಕುಂಭಮೇಳ ಅಂತಂತ ಕರೆಸ್ಕೊಳ್ತದೆ. ಅದು ಉಲ್ಟಾನೂ ಆಗಬಹುದು. ಗುರು ಕುಂಭದಲ್ಲಿ ಇದ್ದು ರವಿಯು ವೃಷಭದಲ್ಲಿ ಅಥವಾ ಮೇಷದ 20 ಅಂಶದಿಂದ ಆಚೆ ಕಡೆ ಇದ್ದಾಗ ವೃಷಭ ಪರ್ಯಂತ ಅದೂ ಕೂಡ ಕುಂಭಮಾಸ ಅಂತಂತ ಕರೀತಾರೆ. ಗುರು ಮತ್ತು ರವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ನಿರ್ಣಯ ಇದು ಬೃಹತ್ ಸಂಹಿತೆಯಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು. ಇದು 144 ವರ್ಷಕ್ಕೆ ಒಮ್ಮೆ 12 ವರ್ಷದ 12 ಚಕ್ರ ಪೂರೈಸೋದ್ರಿಂದ ಇದನ್ನು ಮಹಾಕುಂಭಮೇಳ ಅಂತಂತಾನು ಕರೀತಾರೆ. ಆ ಗಂಗಾ ತೀರದಲ್ಲಿ ಪ್ರಯಾಗದಲ್ಲಿ ಗರುಡನು ಹಾರ್ತಾ ಇದನ್ನು ಅಮೃತ ಕಳಶವನ್ನು ತಗೊಂಡು ಹಾರ್ತಾ ಇರಬೇಕಾದ್ರೆ ಕೆಲವು ಹನಿ ಅಮೃತವು ಆ ಗಂಗಾ ಪ್ರಯಾಗದಲ್ಲಿ ಬಿತ್ತು ಅಂತಂತ ಪುರಾಣಗಳು ಹೇಳ್ತದೆ. ಹಾಗಾಗಿ ಅದಕ್ಕೆ ಕುಂಭದಿಂದ ಬಿದ್ದಿರತಕ್ಕಂಥದ್ದು ಅದು ಅಮೃತ ಕುಂಭ. ಹಾಗಾಗಿ ಅದಕ್ಕೆ ಕುಂಭಮಾಸ ಅಥವಾ ಕುಂಭಮೇಳ ಅದನ್ನು ಅದನ್ನು ವೈಭವವಾಗಿ ಅದನ್ನು ಭಕ್ತಿಯಿಂದ ಆಚರಣೆ ಮಾಡೋದು ತಲತಲಾಂತರದಿಂದ ನಡ್ಕೊಂಡ್ಬಂದಿರತಕ್ಕಂಥದ್ದು ಗಂಗಾ ತೀರದಲ್ಲಿ. ಹಾಗಾಗಿ ಇದು ಮಕರ ಮಾಸದ ವಿಶೇಷವು ಆ ಕುಂಭ ಮೇಳದ ವಿಶೇಷವೂ ಆಯಿತು ಅಂತಂತ ಇದರ ಸಂಕ್ಷಿಪ್ತವಾಗಿರ್ತಕ್ಕಂತಹ ಹಿನ್ನೆಲೆ. ಇನ್ನು ಸಂಕ್ರಾಂತಿಯ ಪ್ರತಿ ಮಕರ ಸಂಕ್ರಾಂತಿಯಲ್ಲಿ ಇನ್ನೊಂದು ಸಂಕ್ರಾಂತಿ ಬರೋವರೆಗೂ ಸಂಕ್ರಾಂತಿ ಪುರುಷನ ಲಕ್ಷಣವನ್ನು ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾಕಪ್ಪ ಅಂತಂತಂದರೆ, ಈ ಪಂಚಭೂತಗಳಿಗೆ ಒಂದು ಶಕ್ತಿ ಇದೆ. ಅಂದರೆ ಬೇರೆ ಬೇರೆಯಾಗಿ ಕಂಡರೂ ಕೂಡ ಇದೆಲ್ಲವನ್ನೂ ಕೂಡ ಚಾಲನೆ ಅಂದರೆ ಚಲಿಸ್ತಕ್ಕಂತಹ ಜೀವರಿಗೆ ಹಂಚತಕ್ಕಂತಹ ಒಂದು ಶಕ್ತಿ ಇದೆ. ಅದು ಅಗೋಚರ. ಅದು ಪಂಚಭೂತಗಳಲ್ಲಿ ವಾಯು ಮತ್ತು ಆಕಾಶವೇ ಅಗೋಚರ, ಆದರೆ ಅನುಭವಕ್ಕೆ ಬರ್ತದೆ. ಇನ್ನೂ ಸೂಕ್ಷ್ಮವಾಗಿರ್ತಕ್ಕಂತಹ ಶಕ್ತಿ ಅದನ್ನು ಕಾಲಪುರುಷ ಅಂತಂತ ಕರೀತಾರೆ, ವಾಸುದೇವ ಪುರುಷ ಅಂತಂತ ಕರೀತಾರೆ, ಅಥವಾ ಸಂಕ್ರಾಂತಿ ಪುರುಷ ಅಂತಂತ ಕರೀತಾರೆ. ಇದೆಲ್ಲ ಕಾಲ ಅಂತಕ್ಕಂತಹ ಮಹಾವಿಷ್ಣುವಿನ ವಿಚಿತ್ರವಾಗಿರ್ತಕ್ಕಂತಹ ರೂಪಗಳು ಈ ಜಗತ್ತಿನ ಏಳಿಗೆಗೆ ಚಾಲನೆಗೆ ಇರತಕ್ಕಂಥದ್ದು. ಹಾಗಾಗಿ ಅದನ್ನು ಮೇಷ ಸಂಕ್ರಾಂತಿಯ ಸಂಕ್ರಾಂತಿ ಪುರುಷ ಅಂತಂತ ಕರೀತಾರೆ. ಪೌಷ ಮಾಸದಲ್ಲಿ ಕೃಷ್ಣ ಪ್ರತಿಪದೆಯಲ್ಲಿ ಭೌಮವಾಸರ ಅಂದರೆ ಮಂಗಳವಾರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಆಗ್ತಕ್ಕಂಥದ್ದು. ಬೆಳಗ್ಗೆ 9 ಗಂಟೆಗೆ ನಾವು ಆಗಲೇ ಅದರ ಮುಹೂರ್ತವನ್ನು ಮಹಾಪುಣ್ಯ ಕಾಲವನ್ನು ಹೇಳಿದ್ದೇವೆ. ಮತ್ತು ಪುನರ್ವಸು ನಕ್ಷತ್ರದಲ್ಲಿ ವಿಷ್ಕಂಭ ಯೋಗದಲ್ಲಿ ಬಾಲವಕರಣ ವೃಷಭ ಲಗ್ನದಲ್ಲಿ ರವಿ ಮಕರ ರಾಶಿಯಲ್ಲಿ ಪ್ರವೇಶ ಮಾಡತಕ್ಕಂತಹ ಸಮಯ. ಇಂತಹ ಸಮಯದಲ್ಲಿ ಒಂದು ಕಾಲದ ಒಂದು ರೂಪವು ತಾಳ್ತದೆ. ಅದರ ಹೆಸರೇ ಸಂಕ್ರಾಂತಿ ಪುರುಷ.
ಈ ಸಂಕ್ರಾಂತಿಯ ಪ್ರತಿ ಸಂಕ್ರಾಂತಿಗೂ 12 ಸಂಕ್ರಾಂತಿಗೂ ನಾನಾ ಹೆಸರುಗಳು ಇರ್ತದೆ. ಈ ಸಂಕ್ರಾಂತಿಗೆ ಸಂಕ್ರಾಂತಿ ಪುರುಷನ ಹೆಸರು ಮಹೋದರಿ ಅಂತಂತ ಹೆಸರಿರ್ತದೆ. ಸಾಮಾನ್ಯವಾಗಿ ಮಹೋದರಿ ಬಂದಾಗ ಲೋಕದಲ್ಲಿ ಬೆಳೆ ಹೆಚ್ಚಾಗ್ತದೆ. ಅಂದರೆ ಅತಿಯಾಗಿ ಸೇವನೆ ಮಾಡ್ತಕ್ಕಂತಹ ಗುಣಗಳು ಜನಮಾನಸದಲ್ಲಿ ಪ್ರಾಣಿ ಮಾತ್ರದಲ್ಲಿ ಅತಿಯಾದ ಸೇವನೆಯನ್ನು ಮಾಡ್ತಕ್ಕಂತಹ ಯಾವುದೇ ಎಲ್ಲ ವಿಷಯವನ್ನು ಖಾದ್ಯ ಅಖಾದ್ಯ ಮೇಧ್ಯ ಅಮೇಧ್ಯ ಎಲ್ಲವನ್ನೂ ಸೇರಿ ಅದನ್ನು ಹೆಚ್ಚಾಗಿ ಸೇವಿಸ್ತಕ್ಕಂತಹ ಗುಣಸ್ವಭಾವವನ್ನು ಹೊಂದಿರ್ತಾರೆ. ಮತ್ತು ಇದರ ಫಲ ಮತ್ತು ಕೆಲವು ಚೋರ ಪೀಡೆಗಳು ಜಾಸ್ತಿ ಆಗ್ತದೆ ಈ ಸಂಕ್ರಾಂತಿ ಪುರುಷನ ದೆಸೆಯಿಂದ. ಅಂದರೆ ಚೋರರಿಗೆ ಏಳಿಗೆ ಅಂತಂತ, ಅಂದರೆ ಒಳ್ಳೆಯವರು ಸಜ್ಜನರಿಗೆ ಏನು ಬೇಕೋ ಅದನ್ನು ಕೊಡೋದು ಕಾಲವೇ, ದುರ್ಜನರಿಗೆ ಏನು ಬೇಕೋ ಅದನ್ನು ಪ್ರೇರಣೆ ಮಾಡೋದು ಕಾಲವೇ ಅಂತಂತ ಇದಕ್ಕೆ ಸೂಕ್ಷ್ಮವಾಗಿರ್ತಕ್ಕಂಥ ಅರ್ಥ. ವಾರ ಆ ಮಂಗಳವಾರ ಬಂದಿರೋದರಿಂದ ಅದು ಕಲಹ, ನೀರಿಗೆ ಅಭಾವ, ಧಾನ್ಯ ಮತ್ತು ಹುರುಳಿ, ಪಕ್ಷಫಲ ಅಥವಾ ಪಕ್ವವಾಗಿರ್ತಕ್ಕಂತಹ ಫಲಗಳಿಗೆ ಸ್ವಲ್ಪ ಕಡಿಮೆ, ಅದಕ್ಕೆ ಸಿಗೋದು ಕಡಿಮೆ ಆಗ್ತದೆ ಸಂಕ್ರಾಂತಿ ಪುರುಷನ ದೆಸೆಯಿಂದ. ಚೋರ ಭಯವೂ ಇರ್ತದೆ, ಚೋರರಿಗೂ ಭಯ ಇರ್ತದೆ ಕುಜನ ವರ್ಷ ಆದ್ದರಿಂದ. ಮತ್ತು ಆ ಸಮಯದಲ್ಲಿ ಇರ್ತಕ್ಕಂತಹ ಚೋರ ಬುದ್ಧಿ ಉಳ್ಳವರಿಗೆ ಸಾಕಷ್ಟು ಆಡಳಿತವಾಗಿರ್ತಕ್ಕಂತಹ ಸಮಸ್ಯೆಗಳು ಅವರನ್ನು ಪೀಡಿಸಿ ಹಿಂಸಿಸಿ ಅವರನ್ನು ಅರೆಸ್ಟ್ ಮಾಡೋದು, ಅದರಿಂದ ದಂಗೆಗಳಾಗೋದು, ಈ ರೀತಿಯ ದೋಷಗಳೆಲ್ಲ ಉಂಟಾಗ್ತದೆ. ಮತ್ತು ಅವತ್ತಿನ ಲಗ್ನಕ್ಕೆ ಪೂರ್ವ ದಿಕ್ಕನ್ನು ನೋಡಿಕೊಂಡು ಆಗ್ನೇಯ ದಿಕ್ಕಿನತ್ತ ಗಮನ ಮಾಡ್ತಾನೆ. ಹಾಗಾಗಿ ಯಾವ ದಿಕ್ಕನ್ನು ನೋಡಿಕೊಂಡು ಹೋಗ್ತಾನೋ ಆ ದಿಕ್ಕಿನಲ್ಲಿ ದೋಷಗಳು ಬರ್ತದೆ ಅಂತ. ಪೂರ್ವ ದಿಕ್ಕಿನಲ್ಲಿ ದೋಷ ಬರ್ತದೆ. ಈಸ್ಟರ್ನ್ ಹೆಮಿಸ್ಫಿಯರಲ್ಲಿ ಈಸ್ಟರ್ನ್ ಪಾರ್ಟ್ಸ್, ಪೂರ್ವ ದೇಶಗಳು, ಚೈನಾ ತೀರಗಳು, ಅಲ್ಲಿಂದ ಪೂರ್ವ, ಈ ರೀತಿಯ ಲೆಕ್ಕವನ್ನು ನಾವು ಮಾಡಿಕೊಳ್ಬಹುದು. ಆಗ್ನೇಯ ದಿಕ್ಕಿನ ಕಡೆ ಹೋಗೋದು, ಆದರೆ ಪೂರ್ವ ದಿಕ್ಕನ್ನು ನೋಡೋದು ಯಾವಾಗಲೂ ಹಾಗೆಯೇ. ಅದು ಸಂಕ್ರಾಂತಿ ಪುರುಷನು ನಮ್ಮ ಕಲ್ಪನೆಗೆ ಬರಲಿ ಅಂತಂತ ಅದೊಂದು ಪುರುಷಾಕೃತಿಯನ್ನು ಕೊಟ್ಟಿರ್ತಾರೆ. ಆದರೆ ಆ ಶಕ್ತಿಯು ಒಂದು ಶಕ್ತಿ ಇದೆ, ಆ ಶಕ್ತಿಯು ಪ್ರವಹಿಸ್ತಕ್ಕಂತಹ ರೀತಿ ಹಾಗಿರ್ತದೆ. ಸಾಮಾನ್ಯ ವಿಚಾರವಾಗಿ ಸರಳವಾಗಿ ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ಇಷ್ಟು ಮಾತ್ರ ಅದನ್ನು ತಿಳ್ಕೊಳ್ಬಹುದು. ಆ ದಿಕ್ಕಿನಲ್ಲಿ ಇರ್ತಕ್ಕಂಥವರಿಗೆ ಮಾತ್ರ ಹೆಚ್ಚು ದೋಷಕರವಾಗಿರ್ತದೆ ಅಂತಂತ ಅರ್ಥ. ತಿಥಿ ಮತ್ತು ನಕ್ಷತ್ರ ಫಲ ಸ್ವಲ್ಪ ಮಂದವಾಗಿ ಇರ್ತದೆ. ಅವತ್ತಿನ ತಿಥಿ ಮತ್ತು ನಕ್ಷತ್ರ ಬೆಲೆ ಏರಿಕೆಗೆ ಕಾರಣ ಆಗ್ತದೆ. ಕೆಲವು ಕಡೆ ಅತಿವೃಷ್ಟಿ ಆಗ್ತಕ್ಕಂತಹ ದೋಷಗಳು ಬರ್ತದೆ. ನಾವೀಗಾಗಲೇ ನೋಡ್ತಾ ಇದ್ದೀವಿ, ಎಲ್ಲೆಲ್ಲಿ ಮಳೆಯ ಸೂಚನೆಯೇ ಇರಲ್ವೋ ಮರಳುಗಾಡು ಅಂಥ ಕಡೆ ಸ್ನೋಫಾಲು, ಫ್ಲಡ್ ಎಲ್ಲ ಬರ್ತಾ ಇದೆ. ಸೊ ಈ ರೀತಿಯ ಅವಲಕ್ಷಣಗಳು ಈ ಸಂಕ್ರಾಂತಿ ಪುರುಷನ ದೆಸೆಯಿಂದ ಹೆಚ್ಚುತ್ತದೆ ಈ ವರ್ಷ ಅಂತ. ಮತ್ತು ಜೋಳದ ಮತ್ತು ರಾಗಿಯ ಕೇಸರಿ ಲೇಪನ ಮಾಡಿರ್ತಕ್ಕಂಥದ್ದು, ಈ ಜಾಜಿ ಹೂವನ್ನು, ಅಂದರೆ ಅತಿಯಾಗಿರ್ತಕ್ಕಂತಹ ವಾಸನೆ ಇರತಕ್ಕಂಥ ಹೂವನ್ನು, ಮತ್ತು ಮುತ್ತಿನ ಆಭರಣವನ್ನು ಧರಿಸ್ಕೊಂಡಿರ್ತಕ್ಕಂತಹ ಮರದಲ್ಲಿ ಹಿಡ್ಕೊಂಡಿರ್ತಕ್ಕಂತಹ ಪಾತ್ರೆ, ಅದರಲ್ಲಿ ಪಾಯಸ ಹಿಡ್ಕೊಂಡು ಆಹಾರವನ್ನು ತಿಂತಾ ಇರ್ತಾನೆ. ಹುಲಿಯ ಮೇಲೆ ಕೂತ್ಕೊಂಡಿರ್ತಾನೆ. ಕುದುರೆ ಅದರ ಜೊತೆ ಬರ್ತಾ ಇರ್ತದೆ, ಅಂದರೆ ಉಪವಾಹನವಾಗಿ. ಚಕ್ರಾಯುಧವನ್ನು ಧರಿಸಿರ್ತಾನೆ. ಮತ್ತು ಕೆಂಪನೆ ವಸ್ತ್ರವನ್ನು ಧರಿಸಿರ್ತಾನೆ. ಮತ್ತು ಅದರ ಮೇಲೆ ಕೂತ್ಕೊಂಡಿರ್ತಕ್ಕಂಥವನು ಸಂಕ್ರಾಂತಿ ಪುರುಷ ಅಂತಂತ ಕರೆದಿದ್ದಾರೆ. ಸೊ ಹೀಗೆ ಸಂಕ್ರಾಂತಿ ಪುರುಷನ ನಾನಾ ವಿಧವಾಗಿರ್ತಕ್ಕಂಥ ಚಿತ್ರ ರೂಪಗಳನ್ನು ಶಾಸ್ತ್ರಗಳಲ್ಲಿ ನಮ್ಮ ಕಲ್ಪನೆಗೆ ಒಂದು ಪುರುಷಾಕೃತಿ ಬರಲಿ ಅಂತಕ್ಕಂಥ ಒಂದು ದೆಸೆಯಿಂದ ಹೇಳಿರ್ತಾರೆ. ವಸ್ತುತಃ ಅದು ಕಾಲಪುರುಷನ ಒಂದು ಶಕ್ತಿ ಸಂಚಾರ ಅಂತಂತಾನೆ ತಿಳ್ಕೊಳ್ಬೇಕು. ದೇರ್ ಈಸ್ ನೋ ಪ್ರಾಕ್ಟಿಕಲಿ ಯಾರೂ ಒಬ್ಬ ವ್ಯಕ್ತಿ ಅಂತಂತ ಇರೋದಿಲ್ಲ. ದೇವರಲ್ಲಿ, ದೇವಸ್ಥಾನದಲ್ಲಿ ಇರತಕ್ಕಂತಹ ದೇವತಾ ಒಂದು ಸ್ವರೂಪ ಅಂತಂತ
ಇದಕ್ಕೆ ಸಂಕ್ರಾಂತಿ ಪುರುಷನಿಗೆ ಕಾಲಪುರುಷನಿಗೆ ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ಅದು ವ್ಯಾಪ್ತವಾಗಿರ್ತಕ್ಕಂತಹ ತತ್ವ, ಎಲ್ಲೆಡೆ ಸಂಚಾರ ಮಾಡ್ತಕ್ಕಂಥ, ಎಲ್ಲೆಡೆ ಶಕ್ತಿಯನ್ನು ಸಂಚಯನ ಮಾಡ್ತಕ್ಕಂತಹ ಒಂದು ಕಾಲದ ಒಂದು ಶಕ್ತಿ. ಹಾಗಾಗಿ ಅದನ್ನು ನಮ್ಮ ಕಲ್ಪನೆಗೆ ಬರಲಿ, ಈ ಈ ಈ ಇಂತಿಂಥ ವಸ್ತುಗಳು, ಇಂತಿಂಥ ಬಣ್ಣಗಳು ಈ ರೀತಿ ಇರ್ತದೆ, ಅಂಥ ವಸ್ತುಗಳಿಗೆ ಬೆಲೆ ಜಾಸ್ತಿ ಆಗ್ತದೆ, ಮೌಲ್ಯ ಜಾಸ್ತಿ ಆಗ್ತದೆ, ಅಂಥ ಸಂಬಂಧದಲ್ಲಿರ್ತಕ್ಕಂತಹ ಮನುಷ್ಯರಿಗೆ ಸುಖ ದುಃಖಗಳು, ಇಂತಿಂಥ ಸುಖ ದುಃಖಗಳು ಬರಲಿಕ್ಕೆ ಕಾರಣ ಆಗ್ತದೆ ಅಂತೆಲ್ಲ ಈ ಸಂಕ್ರಾಂತಿ ಪುರುಷನಿಂದ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಹೀಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.